ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಗುರಹಟ್ಟಿಯಲ್ಲಿ ಅಕ್ರಮ ಮಣ್ಣಿನ ದಂಧೆ ಪತ್ತೆ ಹಚ್ಚಿದ ರಾಷ್ಟ್ರಕ್ರಾಂತಿ ನ್ಯೂಸ್ ತಂಡ. ಜೆಸಿಬಿ ಮೂಲಕ ಮಣ್ಣು ಲೂಟಿ ಸ್ಥಳಕ್ಕೆ ಮುತ್ತಿಗೆ ಹಾಕಿದ ರಾಷ್ಟ್ರಕ್ರಾಂತಿ ನ್ಯೂಸ್ ತಂಡ. ಅಧಿಕಾರಿಗಳ ಭೇಟಿ, ಒಂದು ಜೆಸಿಬಿ, 2 ಟಿಪ್ಪರ್ ವಾಹನಗಳು ವಶಕ್ಕೆ. ಗುತ್ತಿಗೆದಾರನ ಆಟಕ್ಕೆ ಬ್ರೇಕ್, ಜಮೀನು ಮಾಲೀಕರ ಮೇಲೆ ಕ್ರಮಕ್ಕೆ ಆಗ್ರಹ. ಅಕ್ರಮದ ವಿರುದ್ಧ ಕಾನೂನು ಕ್ರಮ ಜರುಗುತ್ತಾ ಕಾಯ್ದು ನೋಡಬೇಕಿದೆ ಅಧಿಕಾರಿಗಳ ನಡೆ. ಎಸ್, ಗದಗ ಜಿಲ್ಲೆ ರೋಣ ತಾಲೂಕಿನ ಕುರಹಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿ ರಾಜಾರೋಷವಾಗಿ ನಡೆಯುತ್ತಿದ್ದ ಅಕ್ರಮ ಮಣ್ಣಿನ ದಂಧೆಯನ್ನ ನಮ್ಮ ತಂಡ ಇಂದು ಬಯಲಿಗೆಳೆದಿದೆ. ಯಾವುದೇ ಪರವಾನಗಿ ಇಲ್ಲದೆ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಭೂಮಿ ತಾಯಿಯ ಒಡಲನ್ನ ಬಗೆಯುತ್ತಿದ್ದ ದಂಧೆಕೋರರಿಗೆ ರಾಷ್ಟ್ರಕ್ರಾಂತಿ ನ್ಯೂಸ್ ತಂಡ ಬೇಸಿ ಮುಟ್ಟಿಸಿದ. ಹೌದು, ಕುರಹಟ್ಟಿ ಗ್ರಾಮದ ಸರ್ವೆ ನಂಬರ್ 55/1 ಮತ್ತು 55/5 ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದ ಜಾಲವೊಂದು ಪತ್ತೆಯಾಗಿದೆ. ಹನುಮಂತಪ್ಪ ಬಸವಂತಪ್ಪ ಚವಡಿ ಮತ್ತು ಮೈಲಾರಪ್ಪ ಬಸವಂತಪ್ಪ ಚವಡಿ ಎಂಬುವರಿಗೆ ಸೇರಿದ ಈ ಜಮೀನಿನಲ್ಲಿ ಜೆಸಿಬಿ ಮೂಲಕ ಟಿಪ್ಪರ್ಗಳಿಗೆ ಮಣ್ಣು ತುಂಬುತ್ತಿದ್ದ ದೃಶ್ಯಗಳನ್ನು ನಮ್ಮ ತಂಡ ಲೈವ್ ಆಗಿ ಸೆರೆ ಹಿಡಿದಿದೆ. ಸ್ಥಳದಲ್ಲಿದ್ದ ಚಾಲಕರನ್ನು ವಿಚಾರಿಸಿದಾಗ ಗುತ್ತಿಗೆದಾರರಾದ MS ಪಾಟೀಲ್ ಎಂಬುವವರ ಸೂಚನೆಯಂತೆ ಈ ಕೆಲಸ ನಡೆಯುತ್ತಿರೋದು ಬೆಳಕಿಗೆ ಬಂದಿದೆ. ನಮ್ಮ ತಂಡ ದಾಖಲೆಗಳನ್ನು ಕೇಳಿದಾಗ ಗುತ್ತಿಗೆದಾರರು ಸುಳ್ಳು ಆರೋಪ ಮಾಡುವ ಮೂಲಕ ದಾರಿ ತಪ್ಪಿಸಲು ಯತ್ನಿಸಿದ್ರೂ ಕೂಡ ನಮ್ಮ ತಂಡ ಧೃತಿಗೆಡದೆ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿತು. ಕಾಂಟ್ರಾಕ್ಟರ್ ಫೋನ್ ಮಾಡಿಕೊಟ್ರು. ಅವ್ರು ಏನಂತಾರೆ ಗೊತ್ತಾ, ಇವ್ರ ಮೇಲೆ ಏನೋ ದೌರ್ಜನ್ಯ ಮಾಡಿದ್ವಿ ಅಂತ, ನಾವು ಹಣಕ್ಕೆ ಬೇಡಿಕೆ ಇಟ್ಟಿದ್ವಿ ಅಂತ. ನಾ ಪ್ರತ್ಯಕ್ಷವಾಗಿ ಇವ್ರು ಕೇಳಿದೆ, ನಾನೇನಾದ್ರು ಹಣಕ್ಕೆ ಬೇಡಿಕೆ ದೌರ್ಜನ್ಯ ಮಾಡಿದ್ದೇನೆ? ಏನು ಮಾಡಿಲ್ಲ. ನಂದು ರಿಪೋರ್ಟ್ ಮಾಡೋದಿರ್ತೈತಿ, ಈಗ ನಿಮ್ ಗಮನಕ್ಕೆ ಐತೆಲ್ಲ ಅನ್ಕೊಂಡು ನಾನು ಈಗ ಆಗೈತ್ರಿ. ನಾವು ಮುಂಜಾನೆ ಬೆಳಿಗ್ಗೆ ಬಂದು ಹೋಗೈತಲ್ರಿ. ಅಲ್ರಿ, ಏನಿಲ್ಲ, ಸ್ಪಾಟ್ ಮೇಲೆ ಬಂದ್ಬಿಟ್ಟು ಅದ್ರ ಸಂಬಂಧಪಟ್ಟ ದಾಖಲಾತಿ ಕೇಳಿದ್ರ, ನೀವು ದೌರ್ಜನ್ಯ ಮಾಡಕ್ ಬಂದಿರಿ, ಹಣ ಕೇಳಕ್ ಬಂದಿರಿ ಅಂತೇಳಿ ಇದು ಬೇಡದಿರೋ ಆಪಾದನೆ ಕೊಡ್ತಾರಲ್ಲ, ನಮ್ಗೆ ಹೆಂಗ ಅನಿಸ್ಬಾರ್ದೇಳ್ರಿ. ಹಾಗಾಗಿ ನಾವೇನು ಜನಕ್ಕೆ ಗೊತ್ತು ಅಲ್ಲ, ಬ್ಲ್ಯಾಕ್ ಮೇಲ್ ಅನ್ಲಿಕ್ಕೆ ಏನಿಲ್ಲ. ನಾವೇನು ನಿಮ್ಮ ಮಾಲಕರ ಜೊತೆ ಫೋನ್ ಹಚ್ಕೊಡ್ರಿ ಅಂತ ನಾವೇನಾದ್ರೂ ಹೇಳಿದೀವ ಅವ್ರಿಗೆ? ನೋಡ್ರಿ ಸರ ಕೇಳ್ರಿ, ಒಂದು ನಿಮಿಷ ಕೇಳ್ರಿಲ್ಲ. ನಾವು ಯಾವುದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ಏನಿಲ್ಲ. ಇಲ್ಲಿ ಬಂದಿದ್ದೀವಿ, ಸಂಬಂಧಪಟ್ಟಂಗೆ ಏನು ನಮ್ಮ ಕೆಲಸ ಐತಲ್ಲ, ನಾವು ಕೆಲಸ ತಡೆ ಹಿಡಿಯೋ ಅಥಾರಿಟಿನೂ ನಮಗಿಲ್ಲ. ಹೌದಾ? ವಾಸ್ತುಸ್ಥಿತಿ ಏನೈತಿ, ಜನರ ಮುಂದೆ ಇಡೋದು ಅಷ್ಟೇ ನಮ್ಮ ಕೆಲಸ. ಸೀಜ್ ಮಾಡ್ಲಿಕ್ಕೆ ಮತ್ತು ಕೆಲಸ ನಿಲ್ಲಿಸ್ಲಿಕ್ಕೆ ನಮಗೆ ಅಥಾರಿಟಿ ಇಲ್ಲ. ಹಿಂಗೆ ವಾಸ್ತುಸ್ಥಿತಿ ಹಿಂಗೈತಿ. ಇದು ಕಾನೂನು ಬಾಹಿರ, ಕಾನೂನು ಅಡಿಯೊಳಗೆ ಕೆಲಸ ನಡಲಿಕ್ಕತ್ತೈತಿ ಅಂತ ತೋರಿಸ್ತೀವಿ ಅಷ್ಟ. ನೀವು ಅದು ಬಿಟ್ಟು ದುಡ್ಡು ಮಾಡೋಕೆ ಇವು ಈ ಆಪಾದನೆ ಬೇಡ, ಈ ಆಪಾದನೆಗೆ ಹೋದ್ರೆ ನಮ್ಮ ಹತ್ರ 1000 ಸಿಗ್ತಾವ್ರಿ ಇವು. ಎಸ್ ಬಂಧುಗಳೇ, ಏನು ಗದಗ ಜಿಲ್ಲೆ ರೋಣ ತಾಲೂಕು ವ್ಯಾಪ್ತಿಗೆ ಬರುವಂಥ ಕುರಟ್ಟಿ ಗ್ರಾಮದ ಸಮೀಪದಲ್ಲಿ ಒಂದು ಅಕ್ರಮವಾಗಿ ಮೊಹರಮನ್ನ ಸಾಗಾಟ ಮಾಡುವ ಸ್ಥಳಕ್ಕೆ ಭೇಟಿ ನೀಡಿದಾಗ, ಈ ಅಕ್ರಮ ಮೊಹರಂ ಸಾಗಾಟ ಮಾಡುವ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಡ್ರೈವರ್ಗೆ ನೀವು ಯಾವ ಅನುಮತಿ ತಗೊಂಡು ತಾವು ಕೆಲಸ ಮಾಡ್ಲಿಕ್ಕತ್ತೀರಿ, ಈ ಮೊಹರಮನ್ನ ಅಗಿಲಿಕ್ಕತ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ಯಾವನೋ ಒಬ್ಬ ಪ್ರಬಲವಾದ ವ್ಯಕ್ತಿಗೆ ಫೋನ್ ಮಾಡಿಬಿಟ್ಟು ಕೊಡ್ತಾರೆ. ಆ ವ್ಯಕ್ತಿ ನಮ್ಗೆ ಹೇಳ್ತಾನೆ, ನೀವು ದೌರ್ಜನ್ಯ ಮಾಡ್ಲಿಕ್ಕತ್ತೀರಿ, ದಬ್ಬಾಳಿಕೆ ಮಾಡ್ಲಿಕ್ಕತ್ತೀರಿ ಎಂಬ ಆಪಾದನೆ ನಮ್ಗೆ ಕೊಡ್ಲಿಕ್ಕತ್ತಾನ. ಹಾಗಾಗಿ ನಾವು ಯಾವುದೇ ರೀತಿ ಇಲ್ಲಿ ದಬ್ಬಾಳಿಕೆ ಮಾಡಿಲ್ಲ, ದೌರ್ಜನ್ಯ ಮಾಡಿಲ್ಲ. ಸಂಬಂಧಪಟ್ಟಂಗೆ ಇಲ್ಲಿ ಏನು ಆಗಿತ್ತಿದ್ದಾರಲ್ಲ, ಇದಕ್ಕೆ ಇಲಾಖೆಯಿಂದ ಏನು ಅನುಮತಿ ತೊಗೊಂಡಿದ್ದೀರಿ ಎಂಬ ಮಾಹಿತಿ ಕೇಳಿದ್ದೇವೆ ವಿನ ಅದು ಬಿಟ್ಟರೆ ಏನಿಲ್ಲ. ಹಾಗಾಗಿ ಏನು ಈ ಪ್ರಬಲವಾದ ವ್ಯಕ್ತಿಗಳು ನಮ್ಮಂಥ ಮಾಧ್ಯಮದವರು ಯಾರೇ ಏನೇ ಪ್ರಶ್ನೆ ಮಾಡಿದರೂ ಕೂಡ ನೀವು ದೌರ್ಜನ್ಯ ಮಾಡ್ತೀರಿ, ದಬ್ಬಾಳಿಕೆ ಮಾಡ್ತೀರಿ ಎಂಬ ಆಪಾದನೆ ನಮಗೆ ಕೊಡ್ತಿದ್ದಾರೆ. ಹಾಗಾಗಿ ನಾವು ಯಾವುದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿಲ್ಲ. ಏನು ಕೆಲಸ ಮಾಡ್ಲಿಕ್ಕತ್ತಾರ, ನೀವು ಇಲ್ಲಿ ಸರ್ಕಾರದಿಂದ ಏನು ನಿಯಮ ಪಾಲನೆ ಮಾಡ್ಲಿಕ್ಕತ್ತೀರಿ,
ಮತ್ತು ಆ ಇಲಾಖೆ ಅಂದರೆ ಏನು ಅನುಮತಿ ತೊಗೊಂಡಿದ್ದೀರಿ ಎಂಬ ಪ್ರಶ್ನೆ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಹಾಗಾಗಿ ಆ ಪ್ರಬಲವಾದ ವ್ಯಕ್ತಿ ಹೇಳ್ತಾನೆ, ನೀವು ಅಲ್ಲಿ ಇರ್ತಕ್ಕಂಥ ಡ್ರೈವರ್ಗಳಿಗೆ ದಬ್ಬಳಿಕೆ ಮಾಡಿದಿರಿ ಅಂತ ಆಪಾದನೆ ಕೊಟ್ಟ ತಕ್ಷಣ ನಾ ಆ ಡ್ರೈವರ್ನ ಕೇಳಿದ ಕೂಡಲೇ ಆ ಡ್ರೈವರ ನೀವು ಯಾವುದೇ ರೀತಿ ದಬ್ಬಳಿಕೆ ಮಾಡಿಲ್ಲ, ದೌರ್ಜನ್ಯ ಮಾಡಿಲ್ಲ ಅಂತ ಹೇಳಿಕೆನೂ ಕೂಡ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ಈ ಸ್ಥಳಕ್ಕೆ ಬಂದುಬಿಟ್ಟು ಇಲ್ಲೇನು ನಿಯಮಬಾರವಾಗಿ ಕೆಲಸ ಮಾಡ್ತಿದ್ದಾರಲ್ಲ, ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸಂಬಂಧಪಟ್ಟ ಆ ಗುತ್ತೇದಾರ ಮತ್ತು ಆ ಪ್ರಬಲವಾದ ವ್ಯಕ್ತಿ ಏನಿದ್ದಾನ ಅವನ ಮೇಲೆ ಕ್ರಮ ಜರುಗಿಸ್ಬೇಕಂತೇಳಿ ನಮ್ಮೆಲ್ಲ ವಿನಂತಿ. ಈ ಹಿಂದೆ ಏನು ನಮ್ಮ ರೋಣ ತಾಲೂಕು ಮಟ್ಟದೊಳಗೆ ಅಕ್ರಮವಾಗಿ ನಂಬರ್ ಪ್ಲೇಟ್ ಇಲ್ಲದೇ ಮೊಹರಂ ಸಾಗಾಟನೆ ಮಾಡ್ತಿದ್ದಾರೆ ಅಂತೇಳಿ ಸಂಬಂಧಪಟ್ಟ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಮಾಧ್ಯಮದ ಮೂಲಕ ದೂರು ಸಲ್ಲಿಸಿದ್ವಿ. ಆ ಎಸ್ ಪಿ ಅವರು ಸಂಬಂಧಪಟ್ಟ DYSP ಅವರಿಗೆ ವರ್ಗಾಯಿಸ್ತಾರೆ. ಅಲ್ಲಿ ರೋಣ ತಾಲೂಕಿನೊಳಗೆ ಅಕ್ರಮವಾಗಿ ಏನು ಸಾಗಾಟನೆ ಮಾಡ್ತಿದ್ದಾರೆ ಅದನ್ನು ತಾವು ಪರಿಶೀಲಿಸಿ ಸೂಕ್ತವಾದ ಕ್ರಮ ಜರುಗಿಸ್ರಿ ಅಂತೇಳಿ DYSP ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟಾಗ DYSP ಅವರು ನಾನು ಪರಿಶೀಲಿಸಿದ ಪ್ರಕಾರ ಯಾವುದೇ ರೀತಿ ಅಕ್ರಮವಾಗಿ ಮೊಹರಂ ಆಗಲಿ ಮರಳಾಗಲಿ ಸಾಗಾಟನೆ ಮಾಡ್ತಿಲ್ಲ, ನಂಬರ್ ಪ್ಲೇಟ್ ಇಲ್ಲದೇ ಗಾಡಿ ಓಡ್ತಿಲ್ಲ, ಹಾಗಾಗಿ ಎಲ್ಲವೂ ನಿಯಮಬದ್ಧವಾಗಿ ನೆರವೇರ್ತಿದ್ದಾವ ಅಂಥೇಳಿ ನಮಗೊಂದು ಹಿಂಬರ ಕೊಟ್ಟಿದ್ದಾರೆ. ಆದರೆ DYSP ಸಾಹೇಬ್ರೆ, ತಾವು ಇದಕ್ಕೆ ಏನು ಹೇಳ್ತೀರಿ? ನಂಬರ್ ಪ್ಲೇಟ್ ಇಲ್ದೇ ಗಾಡಿ ಓಡಾಡಲ್ಲ ಅಂತೇಳಿ ತಾವು ಹಿಂಬರ ಕೊಟ್ಟಿದ್ರಲ್ಲ, ತಾವು ಇಲ್ಲಿ ನೋಡಿ ಪ್ರತ್ಯಕ್ಷವಾಗಿ ಇದಕ್ಕೇನು ಹೇಳ್ತೀರಿ? ಇದನ್ನು ನೋಡಿದಾದ ನಂತರ ಇನ್ನು ಮುಂದಾದರೂ ಕೂಡ ಕ್ರಮ ಜರುಗಿಸಬೇಕೆಂದು ನಮ್ಮ ಒತ್ತಾಯವಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್ ನೀಡಿದ ಮಾಹಿತಿಗೆ ಸ್ಪಂದಿಸಿದ ಕುರಹಟ್ಟಿ ಗ್ರಾಮ ಲೆಕ್ಕಾಧಿಕಾರಿ ಕೀರ್ತಿ ಮೇಡಮ್ ಹಾಗೂ ಕಂದಾಯ ನಿರೀಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ್ರು. ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಅಕ್ರಮದಲ್ಲಿ ತೊಡಗಿದ್ದ ಒಂದು JCB ಹಾಗೂ 2 ಟಿಪ್ಪರ್ ವಾಹನಗಳನ್ನು ಜಪ್ತಿ ಮಾಡಿ ರೋಣ ಪೊಲೀಸ್ ಠಾಣೆಯ ವಶಕ್ಕೆ ಒಪ್ಪಿಸಿದ್ದಾರೆ. ಈಗಾಗಲೇ ಈ ಕುರಿತು ಮಾನ್ಯ ರೋಣ ತಹಸೀಲ್ದಾರ್ ಅವರಿಗೆ ಅಧಿಕೃತವಾಗಿ ದೂರು ಸಲ್ಲಿಸಿ ಮಾಹಿತಿ ಕೊಡಲಾಗಿದೆ. ಅಕ್ರಮವಾಗಿ ಮಣ್ಣು ಲೂಟಿ ಮಾಡಲು ಅವಕಾಶ ನೀಡಿದ ಜಮೀನು ಮಾಲೀಕರು ಹಾಗೂ ನಿಯಮ ಮೀರಿ ಮಣ್ಣು ಸಾಗಿಸುತ್ತಿದ್ದ ವಾಹನಗಳ ಮೇಲೆ ಸರ್ಕಾರಿ ನಿಯಮದಂತೆ ಯಾವ ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಎಷ್ಟು ದಂಡ ವಿಧಿಸಲಾಗುವುದು ಎನ್ನುವುದನ್ನ ಕಾಯ್ದು ನೋಡಬೇಕಿದೆ. ಸಾರ್ವಜನಿಕರ ಆಸ್ತಿಯ ರಕ್ಷಣೆಯ ವಿಚಾರದಲ್ಲಿ ತಹಸೀಲ್ದಾರ್ ಕಚೇರಿಯ ಮುಂದಿನ ನಡೆಯ ಮೇಲೆ ಈಗ ಎಲ್ಲರ ಕುತೂಹಲ ಮೂಡಿದೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ.